ಅನಾಥ ಮಗುವಾದೆ ನಾನು, ಅಪ್ಪನು ಅಮ್ಮನು ಇಲ್ಲ ಇಲ್ಲ ಇಲ್ಲ. ಆ ಭುವನ್ ಜೊತೆ ಬದುಕೋದು ನಾನು ಪಡ್ಕೊಂಡು ಬಂದಿರಲಿಲ್ಲ ಅನ್ಸುತ್ತೆ. ಅದಕ್ಕೆ ದೇವರು ಈ ಭುವನ್ನ ನನ್ನ ಹತ್ರ ಕಳಿಸಿದ್ದಾನೆ. ಅಕ್ಕ, ನಾನೊಂದು ಕೇಳಲ್ಲ? ಕೇಳು ಸವಿತಾ. ಅಕ್ಕ, ನೀನು ಯಾರನ್ನು ಪ್ರೀತಿ ಮಾಡಿದ್ಯಾ? ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ಭಾವದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಹೋ. ಇದೇನು ಹೀಗೆ ಕೇಳ್ಬಿಟ್ಟೆ ಸವಿತಾ? ಎಲ್ಲರ ಬದುಕಲು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋರು ಇದ್ದೇ ಇರ್ತಾರೆ. ಹುಟ್ಟ ತಂದೆ ತಾಯಿ, ಬೆಳೀತಾ ಸ್ನೇಹಿತರು, ಆಮೇಲೆ ಗಂಡ ಅಥವಾ ಹೆಂಡತಿ, ಮಕ್ಕಳು, ಹೀಗೆ. ನಾ ಕೇಳಿದ್ದು ಗಂಡ ಅಥವಾ ಗಂಡ ಆಗೋರ ಬಗ್ಗೆ ಅಕ್ಕ. ಕೆಲವ್ರ ಮನಸ್ಸಲ್ಲಿ ಪ್ರೀತಿ ಇದ್ದರೂ ಅದು ಎಂತಕ್ಕೆ ಅವ್ರು ಹೇಳ್ಕೊಳ್ಳೋದಿಲ್ಲ. ಅವ್ರನ್ನ ಕಂಡ್ರೆ ಅವ್ರಿಗೂ ಪ್ರೀತಿ ಇತ್ತಂತ ಅನ್ಸುತ್ತೆ, ಆದರೆ ಅವ್ರು ನಡ್ಕೊಂಬೋ ರೀತಿ ಕಂಡ್ರೆ ಅದೆಲ್ಲ ಸುಳ್ಳು ಅಂತ ಅನ್ಸುತ್ತೆ. ಅದೆಲ್ಲ ವಯಸ್ಸಿನ ಮಹಿಮೆ. ಯಾರಾದರೂ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ಬಿಟ್ರೆ, ಒಂದು ಸ್ವಲ್ಪ ಕಾಳಜಿ ತೋರಿಸ್ಬಿಟ್ರೆ ಅದನ್ನೇ ನಾವು ಪ್ರೀತಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಮನಸ್ಸಿಗೆ ಅನಿಸಿದ್ದೆಲ್ಲ ಪ್ರೀತಿ ಆಗಿರೋದಿಲ್ಲ. ನಿಜವಾದ ಪ್ರೀತಿ ಅನ್ನೋದು ನಾವು ಪ್ರಯತ್ನ ಪಡದೆ ಹೋದರೂ ಅದು ನಮ್ಮನ್ನು ಹುಡ್ಕೊಂಬರುತ್ತೆ. ಅದಕ್ಕೋಸ್ಕರ ನಾವು ಕಾಯಬೇಕಷ್ಟೆ. ಕೆಲವರು ನಾವು ಬಯಸ್ದೇನೆ ನಮ್ಮ ಬದುಕಲ್ಲಿ ಬಂದುಬಿಡ್ತಾರೆ, ಬಂದಷ್ಟೇ ಬೇಗ ದೂರನೂ ಹೋಗ್ಬಿಡ್ತಾರೆ. ದೂರ ಹೋದವ್ರನ್ನ ನಾವು ನಿಧಾನವಾಗಿ ಮರ್ತೇ ಬಿಡ್ತೀವಿ. ಅದೆಲ್ಲ ಆಕರ್ಷಣೆ ಅಷ್ಟೆ. ಪ್ರೀತಿ ನಿಜವಾದ್ದೇ ಆದರೆ ಅವರೆಷ್ಟೇ ದೂರ ಇದ್ದರೂ ಅವರನ್ನು ಮರೆಯೋದಕ್ಕಾಗೋದಿಲ್ಲ. ಅವರೆಲ್ಲದೆ ಬದುಕೋಕೆ ಸಾಧ್ಯನೇ ಇಲ್ವೇನೋ ಅನ್ಸ್ಬಿಡತ್ತೆ. ಅಂಥ ಪ್ರೀತಿ ಎಲ್ಲರ ಬಾಳಲ್ಲೂ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾವು ಕಾಯಬೇಕು ಅಷ್ಟೆ. ಏನೋ ಅಕ್ಕ, ಇದೆಲ್ಲ ನಂಗೆ ಗೊತ್ತಾತಿಲ್ಲ. ನನಗಿಂತ ದೊಡ್ಡವಳಲ್ದ, ಮತ್ತು ಓದಿದ್ದೆ ತುಂಬ, ಅದಕ್ಕೆ ನಂಗೆ ಇದೆಲ್ಲ ಬೇಗ ಗೊತ್ತಾಗ್ತು. ಅರೆ, ಇಷ್ಟು ಚಂದ ಐತಿ ಸರ. ಎಲ್ಲಿ ತಗೊಂಡಕ್ಕ? ಒಂದು ನಿಮಿಷ ಕರಿಬೇಡಿ ಸಿಕ್ಕಾಕೊಂಡಿದ್ದೆ. ಒಂದು ನಿಮಿಷ ಹಾಗೆ ಕಿತ್ತೋಗ್ಬಿಡುತ್ತೆ. ಅಲ್ಲ ಬೇಡ ಈ ಕಡೆ ಬಾ. ಒಂದು ನಿಮಿಷ ಹಿಂದ್ಗಡೆ ತಿರ್ಬೇಡ. ಏನಾಗಿಲ್ಲ ಅಲ್ವಾ? ಏನೂ ಆಗಿಲ್ಲ. ಒಂದು ನಿಮಿಷ ಬಿಡಿಸ್ತಾ ಇದ್ದೀನಿ. ಒಂದು ನಿಮಿಷ ಆಯ್ತು. ಏನಾಗಿಲ್ಲ.
ಇದಾ ಇದಕ್ಕೆ ಮೊನ್ನೆ ಕಂಬಳದಲ್ಲಿ ತಗೊಂಡಿದ್ದು. ಎಷ್ಟು ಚಂದ ಇತ್ತು. ನಾನು ಈ ಸರ ಕಂಡಿದ್ದೆ, ಆದರೆ ಎಂತ ಮಾಡೋದು, ಪಡಿಯಕ್ಕೆ ಪುಣ್ಯ ಬೇಕಲ್ದ. ಏನಾಯ್ತು ಸವಿತಾ? ಎಂತ ಇಲ್ಲಕ್ಕ, ನಿನ್ನ ಸರ ಚಂದ ಇತ್ತು. ನಾ ಬತ್ತೆ, ನೀ ಹೋಯ್ ಮನ್ಕ, ಹೊರಗೆ ಚಳಿ ಗಾಳಿ ಇತ್ತಲ್ದ, ನಾ ಬತ್ತೆ ಅಕ್ಕ. ಶ್ರದ್ಧಾ, ಶ್ರದ್ಧಾ, ನೀವಾ ಎಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ? ನೀನ್ ಬಾ, ಹೊರಗಡೆ ಬಾ ನೀನು. ಏನು ಹೊರಗ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಇಲ್ಲ, ನಾ ಹೇಳ್ತೀನಿ, ನೀ ಬಾ. ಇಷ್ಟೊತ್ತಲ್ಲ? ಹೌದು, ಬಾ. ಹೋಗ್ ತಮಾಷೆ ಮಾಡೋ ಹೊತ್ತಾ ಇದು. ಜೋರ್ ನಿದ್ದೆ ಮಾಡ್ತಿದ್ರು, ನೆಂಬಸ್ಬಿಟ್ಟು ನೀವು. ಅಯ್ಯೋ, ನಿದ್ದೆ ಡೈಲಿ ಮಾಡೋದು ನಿದ್ದೆ ಇರುತ್ತೆ. ನೀ ಬಾ ಹೊರಗಡೆ. ಎಲ್ಲಿಗೆ? ನಿನ್ನ ಎಲ್ಲಾ ಪ್ರಶ್ನೆಗೂ ಇಲ್ಲೇ ಉತ್ತರ ಕೊಡ್ಬೇಕಾ ನಾನು? ಹಾ, ಈ ಹೊರಗಡೆ ಬಾ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಮನೆಯವ್ ಯಾರಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಇವಾಗ ನೀನು ಮಧ್ಯರಾತ್ರಿಲಿ ಯಾರಾದ್ರೂ ನಿನ್ನ ರೂಮ್ ಬಾಗಿಲು ಚೆಕ್ ಮಾಡಿ ನೀನೇನು ಮಾಡ್ತೀಯ ಅಂತ ನೋಡ್ತಾರಾ? ಹಾ, ತಲೆ ಕಟ್ಸ್ಕೊಬೇಡ, ಬಾ ನೀನು. ಯಾಕೆ ಹೇಗೆ ಮಾಡ್ತೀರಾ ನೀವು? ಅವಾಗಲೇ ನೋಡಿದ್ರೆ ನನಗೆ ಗೊತ್ತಿಲ್ಲದೆ ಕಂಬಳದಲ್ಲಿ ತೊಗೊಂಡು ಚಲ ಹಾಕಿದ್ರಿ. ಸವಿತಾ ಅವಳು 1000 ಪ್ರಶ್ನೆ ಕೇಳಿದ್ಲು. ಈಗ ನೋಡಿದ್ರೆ ಹೀಗೆ. ಆಮೇಲೆ ಸಿಗಾಕೊಂಡ್ರೆ ಅಷ್ಟೇ ಕತೆ. ಇವನ್ ಹೊರಗಡೆ ಬರಲಿಲ್ಲ ಅಂದ್ರೆ ನಾವಿಬ್ರು ಗಂಡ ಹೆಂಡತಿ ಅಂತ ಎಲ್ರಿಗೂ ಜೋರಾಗಿ ಕಿರಿಸ್ಬಿಟ್ಟು ಹೇಳ್ಬಿಡ್ತೀನಿ ಅಷ್ಟೇ. ಬರ್ಲೇಬೇಕಾ? ಹೌದು ಮೇಡಮ್, ಬರಲೇಬೇಕು. ಪ್ಲೀಸ್ ಬನ್ನಿ. ಸರಿ, ಬೇಗ. ಒಂದ್ ನಿಮಿಷ, ಕನ್ನಡಕ ಹಾಕೋತಿದ್ದೀನಿ. ಏನು? ಏನಿಲ್ಲ, ನಿದ್ದೆಗಣ್ಣಲು ಚೆನ್ನಾಗಿ ಕಾಣಿಸ್ತೀಯ. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಎಲ್ಲಿಗೆ ಅಂತ ಕೇಳಿದ್ರೆ ಹೇಳ್ದೆ ಬಿಲ್ಡೆ ಬೇರೆ ಕೊಡ್ತಿದ್ದೀರಾ. ನನಗೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಬಾಯಿನಿಂದ ನಡೀನಿ. ಒಂದು ನಿಮಿಷ. ಬಾ. ಈಗಲಾದ್ರೂ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳ್ಬಾರ್ದಾ? ಎಲ್ಲಿಗೂ ಇಲ್ಲ, ಹೀಗೆ ಸುಮ್ಮನೆ. ಹೀಗೆ ಮಧ್ಯರಾತ್ರಿ ಎಪ್ಸಿ ಗಂಡ ಬಾಂದ್ ಕಡೆ ಎಲ್ಲ ಬರ್ತೀನಿ ನೋಡಿ, ಅದು ನಾನು ಮಾಡೋ ತಪ್ಪು. ಹಲೋ ಹಲೋ, ಸಮಾಧಾನ ತಗೋಬೇಕಾಗಿ ವಿನಂತಿ. ಇನ್ನು ಸ್ವಲ್ಪನೇ ದೂರ, ನಿನಗೆ ಗೊತ್ತಾಗತ್ತೆ, ಬಾ. ಇನ್ನು ಎಷ್ಟು ದೂರ ಭುವನ್?
ಏನಿದು? ಯಾಕೆ? ಇವತ್ತು ಪ್ರೇಮಿಗಳ ದಿನ. ಅದಕ್ಕೆ ನಿನ್ನ ಕರ್ಕೊಂಡ್ಬಂದೆ. ನಮ್ಮ ಜೀವನದಲ್ಲಿ ಎಲ್ಲನೂ ಉಲ್ಟಾ ಪಲ್ಟಾನೇ ಆಗ್ತಾ ಬಂತು. ನಿಜ ಹೇಳಬೇಕು ಅಂದರೆ ನಮ್ಮಿಬ್ಬರಿಗೂ ಮದುವೆ ಆದಮೇಲೆ ನಿಜವಾದ ಪ್ರೇಮ ಮೂಡಿತ್ತು ಅಲ್ವಾ? ಇಷ್ಟು ದಿನ ಆದರೂ ನಿನ್ನ ಜೊತೆ ಒಂದು 5 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ಕರ್ಕೊಂಡೆ. ನಂಗೆ ಏನು ಹೇಳಬೇಕು, ಏನು ಮಾಡಬೇಕು ಒಂದು ತೋಚ್ತಾ ಇಲ್ಲ ಭುವನ್. ಇಷ್ಟೊಂದೆಲ್ಲ ಯಾವಾಗ ಮಾಡಿದ್ರಿ, ಹೇಗೆ ಮಾಡಿದ್ರಿ, ಏನು ಕಥೆ? ಹೇಗೋ ಮಾಡಿದೆ, ಮನ್ಸಿದ್ರೆ ಮಾರ್ಗ. ಅದೆಲ್ಲ ಯಾಕೆ ನಿನಗೆ? ಕೂತ್ಕೋ. ಆದರೂ ಕೂತ್ಕೊಂಡಲ್ಲ, ಬಾ. ಭುವನ್, ಇದೆಲ್ಲ ಯಾಕೆ ಸುಮ್ಮನೆ? ನನ್ನ ಮನಸ್ಸಿಗೆ ಏನು ಅನ್ಸುತ್ತೋ ಅದೇ ನಾನು ಮಾಡ್ತೀನಿ ಶ್ರದ್ಧಾ. ನೋಡು, ಒಂದು ಕಾಲದಲ್ಲಿ ನಾನು ನಿನ್ನ ಪ್ರೀತಿಸೋ ನಾಟಕ ಮಾಡಿದೆ. ನಾನೊಬ್ಬ ಕುರುಡ ಅಂತ ಹೇಳಿ ನಿನ್ನ ನನ್ನ ಬಳೆಗೆ ಬೀಳಿಸ್ಕೊಂಡೆ. ಆಗ ನಾನೇನೋ ದೊಡ್ಡ ಸಾಧನೆ ಮಾಡ್ತಿದ್ದೀನಿ ಅನ್ನೋ ಒಂದು ಭ್ರಮೆಲಿದ್ದೆ. ಆದರೆ ನೀನು ನನ್ನ ನಿಷ್ಕಲ್ಮಶವಾಗಿ ಪ್ರೀತಿಸಿದೆ. ನಾನು ಹೇಳಿದ ಕಥೆನ ಕೇಳಿದೆ, ನಂಬದೆ, ನನ್ನ ಕೈ ಹಿಡಿದು ನಡೆಸಿದೆ. ನಾನು ಯಾವಾಗ ಸರಿಯಾಗಿದ್ನೋ ಆವಾಗ ನನ್ನ ಕುರುಡ ಅಂದ್ಕೊಂಡು ಸಹಾನುಭೂತಿಯಿಂದನೋ ಪ್ರೀತಿಯಿಂದನೋ ನನ್ನ ಜೊತೆಗೆ ನಿಂತೆ. ಭುವನ್, ಈಗ ಯಾಕದಲ್ಲ? ಬೇಕು ಶ್ರದ್ಧಾ. ನಮ್ಮ ಹಳೆ ತಪ್ಪುಗಳೇ ಹೊಸ ದಿಕ್ಕುಗಳನ್ನ ತೋರಿಸೋದು. ಮತ್ತೆ ತಪ್ಪಾಗಬಾರ್ದು ಅಂದರೆ ಇವೆಲ್ಲ ನೆನಪಿರಬೇಕು. ನೀನು ಅವತ್ತು ಅಷ್ಟು ಇಷ್ಟಪಟ್ಟು ನನ್ನ ಮದುವೆ ಆಗ್ತೀನಿ ಅಂದಾಗ ನನಗೊಂಚೂರು ಗಿಲ್ಟ್ ಕಾಡಲಿಲ್ಲ ಶ್ರದ್ಧಾ. ಯಾವುದೋ ಒಂದು ದೊಡ್ಡ ಯುದ್ಧನ ಗೆಲ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಸಿಗ್ತಿತ್ತು ನನಗೆ. ಸುಳ್ಳು ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಏನೋ ಒಂದು ದೊಡ್ಡ ದುರಂತ ನಡೆದಿದೆ ಅಂತ ನಾನು ನಂಬಿಸುವಾಗ ನನಗೊಂಥರ ವಿಕೃತವಾದ ಆನಂದ ಸಿಗ್ತಾ ಇತ್ತು ನನಗೆ. ಅದೇನೋ ಗೊತ್ತಿಲ್ಲ, ನಾನು ಮಾಡ್ತಾ ಇರೋದು ಎಂಥ ದೊಡ್ಡ ತಪ್ಪು ಅಂತ ನನಗೆ ಗೊತ್ತೇ ಆಗಲಿಲ್ಲ ಶ್ರದ್ಧಾ. ಭುವನ್, ನೀವಾಗ ಹಾಗೆಲ್ಲ ಮಾಡೋಕ್ಕೆ
ಏನೋ ಒಂದು ಕಾರಣ ಇತ್ತು, ಅದನ್ನು ಬಿಡಿ. ಯಾಕೀಗ ಅದನ್ನೆಲ್ಲ ಮತ್ತೆ ನೆನೆಸ್ಕೊಂಡು ಬೇಜಾರು ಮಾಡ್ಕೋಬೇಕು? ಖಂಡಿತ ಬೇಜಾರು ಮಾಡ್ಕೋಬೇಕು ಶ್ರದ್ಧಾ. ಯಾಕಂದ್ರೆ ನೀನು ನನ್ನ ಪ್ರಾಮಾಣಿಕವಾಗಿ ಇಷ್ಟಪಟ್ಟಿದ್ದೆ ಶ್ರದ್ಧಾ. ನಾನು ಮನಸ್ಸು ಮಾಡಿದ್ರೆ ಅವೆಲ್ಲರೂ ಸರಿ ಮಾಡ್ಬೋದಾಗಿತ್ತು. ಅವೆಲ್ಲ ದಿನಗಳು ಖುಷಿ ದಿನಗಳಾಗ್ಬೋದಾಗಿತ್ತು. ಅದೆಲ್ಲದನ್ನು ನನ್ನ ಕೈಯಾರೆ ನಾನೇ ನಾಶ ಮಾಡಿಕೊಂಡೆ. ನನ್ನ ಜೀವನ ನಾನೇ ನಾಶ ಮಾಡಿಕೊಂಡೆ. ಇದನ್ನೆಲ್ಲ ಮನಸ್ಸು ಬಿಚ್ಚಿ ನಿನ್ನ ಹತ್ರ ನಾನು ಹೇಳ್ಕೋಬೇಕು ಅಂತ ಎಷ್ಟೋ ದಿನದಿಂದ ಕಾಯ್ತಾ ಇದೆ ಶ್ರದ್ಧಾ. ಆದರೆ ಸಾಧ್ಯ ಆಗಿರಲಿಲ್ಲ. ನನ್ನ ನಾಟಕಗಳೆಲ್ಲ ನೀನು ಕ್ಷಮಿಸಿ ನನ್ನ ಗಂಡ ಅಂತ ಒಪ್ಕೊಂಡ್ರು ಕೂಡ ನಿನ್ನ ಮೇಲೆ ನಾನು ಅನುಮಾನ ಪಟ್ಟೆ. ನನ್ನ ಮೇಲೆ ನೀನು ಮುನಿಸ್ಕೊಂಡು ಈ ಹಳ್ಳಿಗೆ ಬಂದೆ. ನಿನ್ನನ್ನು ಹುಡುಕ್ತಾ ಹುಡುಕ್ತಾ ಈ ಹಳ್ಳಿಗೆ ನಾನು ಬಂದೆ. ಜೀವನ ಅಂದ್ರೆ ಏನು ಅಂತ ನನಗೆ ಅರ್ಥ ಆಗ್ತಾ ಹೋಯ್ತು. ಪ್ರತಿದಿನ ನಾನು ಏನಾದರೂ ಒಂದು ಹೊಸ ಪಾಠನ ಕಲಿತಾನೆ ಬಂದೆ. ಇದೆಲ್ಲ ಆಗಿದ್ದು ನಿನ್ನಿಂದ ಶ್ರದ್ಧಾ. ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ತೀರಾ ಇಷ್ಟೊಂದು ಹೊಗಳ್ಬೇಡಿ ಭುವನ್. ನಂಗೇನು ಹೇಳಬೇಕು ಗೊತ್ತಾಗೋದಿಲ್ಲ. ಏನು ಹೇಳಬೇಕಾಗಿಲ್ಲ, ಏನು ಹೇಳಬೇಕಾಗಿಲ್ಲ. ಒಂದು ನಿಮಿಷ. I love you, Shraddha. I love you, Shraddha. I love you, Shraddha. ಬದಲಾಯಿತೇನು ಕಣ್ಣ ಹೊಳಪು, ಸಿಗದಾಯಿತೇನು ನನ್ನ ಗುರುತು, ಇರಬಲ್ಲೆನೇನು ಎಲ್ಲ ಮರೆತು ಮರೆತು ಮರೆತು. ತಗೋ ಶ್ರದ್ಧಾ, ಸದ್ಯಕ್ಕೆ ಇದನ್ನು ಬಿಟ್ರೆ ನನಗೆ ಬೇರೆನೂ ಕೊಡೋ ಶಕ್ತಿ ಇಲ್ಲ. ಮೌನ ತಾಳಿತೆ ದಾರಿ, ನನ್ನ ಹೆಜ್ಜೆ ಸಪ್ಪಳ ಕೇಳಿ, ಮೋಡ ಹೋಯಿತೆ ಹಾರಿ, ಸಣ್ಣ ಗಾಳಿ ಮಾತನು ಕೇಳಿ. ನೀನು ನನ್ನ ಜೊತೆಗಿದ್ರೆ ನನಗೆ ಬೇರೆ ಏನು ಬೇಡ ಭುವನ್. I love you too, Bhuvan. I love you too, Bhuvan. ನೀವು ಇಷ್ಟೆಲ್ಲ ಬದಲಾಗ್ತೀರಿ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು.
ನಾನು ಈ ಹಳ್ಳಿಗೆ ಬಂದೆ ಅಂತ ನೀವು ನನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದು ನನ್ನ ಹೀಗೆ ಗೆಲ್ತೀರಿ ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ.